ಒಂದ್ ಕಡೆ ಬುಕ್ಸ್ ಒಂದ್ ಕಡೆ. ಈ ಮನೇಲಿ ಕೆಲಸ ಮಾಡಿ ಮಾಡಿ ಸಾಕಾಗೋಯ್ತ ನನ್ಗಂತೂ. ಒಂದ್ ಲ್ಯಾಪ್ಟಾಪ್ ಒಂದ್ ಕಡೆ ಬುಕ್ಸ್ ಒಂದ್ ಕಡೆ. ಅಜ್ಜಿ ನೋಡ್ರೆ ಸುಮ್ ಕುತ್ಕೊಂಡೇ ಇರ್ತಾರೆ, ಯಾವ ಕೆಲ್ಸನೂ ಮಾಡೋದೇ ಇಲ್ಲ ಅಂತಾರೆ. ಯಾರೋ ಫೋನ್ ಮಾಡ್ತಾವ ನೋಡ. ಹಲೋ ಹಲೋ ಹಲೋ, ಯಾರು? ನಾನ್ ನಿನ್ ಗಂಡ ಕಣೆ. ಹಾ ಹೇಳ್ರಿ. ನಾನ್ ಸಿಂಗಾಪುರದಿಂದ ಫ್ಲೈಟ್ ಅಲ್ಲಿ ಬರ್ತಿದ್ದೀನಿ ಕಣೆ. ಹೌದಾ, ಎಷ್ಟೊತ್ತಿಗೆ ಬರ್ತೀರಿ? ಇನ್ನ 1 hour ಆಗುತ್ತೆ ಕಣೆ. ಹೌದಾ, ಊಟ ಅಲ್ಲೇ ಬಂದ್ ಮಾಡ್ತೀನಿ ಕಣೆ. ಸರಿ ರೀ. ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ, ನನ್ ಗಂಡ ಬತ್ತೆ ಸಂತೋಷ ಉಕ್ಕುತ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀವಕ್ಕ, ನೀವು? ಮನೇಲಿ ಎಲ್ರು ಚೆನ್ನಾಗಿದ್ದಾರ? ಹ್ಞೂ ಚೆನ್ನಾಗಿದ್ದಾರಕ್ಕ. ಏನ್ ಇವತ್ತು ಇಷ್ಟು ಖುಷಿಯಾಗಿದ್ದೀರಾ? ನನ್ ಗಂಡ ಸಿಂಗಾಪುರದಿಂದ ಫ್ಲೈಟ್ ಅಲ್ಲಿ ಬರ್ತಾರಂತೆ, ಅದಕ್ಕೆ ಖುಷಿಯಾಗಿದೆ. ಹೌದಾ, ನಂಗೆ ಸ್ವಲ್ಪ ಸಕ್ಕರೆ ಬೇಕಿತ್ತು, ಕೊಡ್ತೀರಾಕ? ಸರಿ ಅಕ್ಕ, ಸಕ್ಕರೆ ಜೊತೆ ಟೀ ಪುಡಿನೂ ತಗೊಳ್ಳಿ. ಬಿಟ್ರೆ ಟೀನ ಕಾಸು ಕೊಡವ. ಸರಿ. ಏನಕ್ಕ ಈ ಅಜ್ಜಿ ಮನೆಗ್ ಬಂದಾಗೆಲ್ಲ ಒಟ ಒಟ ಅಂತಿರುತ್ತೆ, ಯಾವಾಗ್ಲೂ ಹಿಂಗೇನಾ? ನೆನ್ನೆ ಬೆಲ್ಲ ಕೇಳಕ್ ಬಂದಿದ್ದೆ, ಇವತ್ ಸಕ್ಕರೆ ಕೇಳಕ್ ಬಂದಿದ್ದೆ, ನಾಳೆ ಏನ್ ಕೇಳಕ್ ಬರ್ತೀವ? ಸರಿ ಅಕ್ಕ, ಬರ್ತೀನಿ ನಾನು. ಸರಿ ಅಕ್ಕ. ಡೇವಿಡ್, ಜೆನಿಫರ್. ಮಮ್ಮಿ ಡ್ಯಾಡಿ ಫೋನ್ ಮಾಡಿದ್ರಾ? ಹ್ಞೂ ಮಾಡಿದ್ರು. ಡ್ಯಾಡಿ ಸಿಂಗಾಪುರದಿಂದ ಫ್ಲೈಟ್ ಆಗಿ ಬರ್ತಾರಂತೆ, ಅವ್ರಿಗೋಸ್ಕರ ನೀನ್ ಹೋಗ್ಬಿಟ್ಟು ಚಿಕನ್ ತಗೊಂಬ. ಮಮ್ಮಿ ಅದು ಸಿಂಗಾಪುರ್ ಅಲ್ಲ, ಸಿಂಗಾಪುರ್. ಏನೋ ಒಂದು, ನೀನ್ ಹೋಗ್ಬಿಟ್ಟು ಚಿಕನ್ ತಗೊಂಬ. ನೀನ್ ಹೋಗ್ಬಿಟ್ಟು ಮಸಾಲ ಕೊಟ್ಟು. ಸರಿ ಮಮ್ಮಿ, ಹುಷಾರಾಗಿ ಹೋಗ್ಬಿಟ್ ಬಾ. ಅಪ್ಪಿ ಬನ್ನಿ. ಪ್ರಯಾಣ ಎಲ್ಲ ಹೆಂಗಿತ್ತು ರೀ? ಚೆನ್ನಾಗಿತ್ತು ಕಡೆ. ನೀನ್ ಚೆನ್ನಾಗಿದ್ದೀಯನೆ? ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ. ಮಕ್ಳೆಲ್ಲ ಚೆನ್ನಾಗವ್ರ? ಹ್ಞೂ ಚೆನ್ನಾಗಿದ್ದಾರೆ ರೀ. ಅಮ್ಮ ಎಲ್ಲ ಚೆನ್ನಾಗವ್ರ? ಹ್ಞೂ ಚೆನ್ನಾಗಿದ್ದಾರೆ. ಮಕ್ಳೆಲ್ಲ ಹೋಗೋ ಕಡೆ? ನಿಮ್ಗೆ ಚಿಕನ್ ಇಷ್ಟ ಅಲ್ವಾ? ಡೇವಿಡ್ ಹೋಗ್ಬಿಟ್ಟು ಚಿಕನ್ ತರಕ್ ಹೋಗೋರೆ, ಜೆನಿಫರ್ ಮಸಾಲ ಕೊಡ್ತಾರೆ. ಹೇಳ್ತೀನ, ಇಷ್ಟು ಸರ್ಗೋಗ್ಬಿಟ್ಟಿದ್ಯಾ? ನಿಮ್ಗೋಸ್ಕರ ಚಿಂತೆ ಮಾಡಿ ಮಾಡಿ ಸರ್ಗೋಗಿದ್ದೀನಿ. ಅಮ್ಮನ್ ಮಾತಾಡ್ಸ್ಕೊಂಡ್ ಬರ್ತೀನಿ ಕಣೆ. ಸರಿ ರೀ. ಹೋಗ್ಬೇಕು. ಏನಮ್ಮ ಚೆನ್ನಾಗಿದ್ಯಾ? ಹ್ಞೂ ಕಣಪ್ಪ ಚೆನ್ನಾಗಿದ್ದೀನಿ. ನೀನು? ಹ್ಞೂ ಚೆನ್ನಾಗಿದ್ದೀನಿ. ಆರೋಗ್ಯ ಎಲ್ಲ ಚೆನ್ನಾಗೈತೇನಮ್ಮ? ಹ್ಞೂಪ್ಪ ಚೆನ್ನಾಗೈತೆ. ಪ್ರಯಾಣ ಹೆಂಗಿತ್ತು? ಹ್ಞೂ ಚೆನ್ನಾಗೈತಮ್ಮ. ನಾನೇನೋ ನೀನ್ ಹೋಗಿರ್ತೀಯ ಅಂದ್ರೆ ಇನ್ನ ಬರ್ತಿದ್ಯಲ್ಲಮ್ಮ. ಏನಪ್ಪ ಇಷ್ಟು ಬೇಗ ಕಳಿಸ್ಬೇಕು ಅಂತ ಆಸೆ ನನಗೆ. ಅಲ್ಲಮ್ಮ, ಆರೋಗ್ಯ ಸೀರಿಯಸ್ ಆಗಿತ್ತಲ್ಲ, ಅದಕ್ಕೆ ಕೇಳ್ದೆ. ಇಲ್ಲಪ್ಪ, ನೀನ್ ನೋಡ್ಬೇಕು ಅಂತ ಬದುಕಿದ್ದೆ. ಅಮ್ಮ ಡ್ಯಾಡಿ ಬಂದಿದ್ದಾರಾ? ಹ್ಞೂ ಬಂದಿದ್ದಾರೆ. ಅಜ್ಜಿ ಹತ್ರ ಇದ್ದಾರೆ. ಮಮ್ಮಿ ತಗೊಳ್ಳಿ ಮಸಾಲೆ ರುಬ್ಬಿದು. ಡ್ಯಾಡಿ ಬಂದಿದ್ದಾರಾ ಮಮ್ಮಿ? ಹ್ಞೂ ಡ್ಯಾಡಿ ಬಂದಿದ್ದಾರೆ. ಡ್ಯಾಡಿ ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀರಮ್ಮ. ನೀವ್ ಚೆನ್ನಾಗಿದ್ದೀಯ? ಹ್ಞೂ ಚೆನ್ನಾಗಿದ್ದೀನಿ. ಎಜುಕೇಶನ್ ಎಲ್ಲ ಚೆನ್ನಾಗೈತಾರಮ್ಮ? ಹ್ಞೂ ಚೆನ್ನಾಗಿ ನಡೀತಿದೆ. ನಮ್ಗೇನು ಗಿಫ್ಟ್ ತಂದಿಲ್ವಾ ಡ್ಯಾಡಿ? ಬ್ಯಾಗ್ ಐತಲ್ಲ, ಎತ್ಕೊಂಬರಮ್ಮ. ಬ್ಯಾಗ್ ಎತ್ಕೊಂಬ. ತಗೊಳಮ್ಮ, ನಿಮ್ಗೋಸ್ಕರ ಲ್ಯಾಪ್ಟಾಪ್ ತಂದಿದ್ದೀನಿ. ಥ್ಯಾಂಕ್ ಯು ಡ್ಯಾಡಿ.
ತಗೊಳಮ್ಮ ನಿಮ್ಗೋಸ್ಕರ ಫೋನ್ ತಂದಿದ್ದೀನಿ. ಥ್ಯಾಂಕ್ ಯು ಡ್ಯಾಡಿ. ಸರಿ, ಓದೋಕ್ ಮಾತ್ರ ಯೂಸ್ ಮಾಡ್ಕೊಳ್ರಮ್ಮ, ಬೇರೆದ್ ಎಂತಕ್ಕೂ ಯೂಸ್ ಮಾಡ್ಕೋಬೇಡ್ರಿ. ಸರಿ ಡ್ಯಾಡಿ. ಕೊಡ್ರಿ. ತಗೊಳ್ಳಿ, ನಿಮ್ಗೋಸ್ಕರ ಚಿನ್ನದ ನೆಕ್ಲೆಸ್ ತಂದಿದ್ದೀನಿ. ಥ್ಯಾಂಕ್ಸ್ ರೀ, ನೀವ್ ಯಾಕಿ. ಅತ್ತೆಗೇನು ತಂದಿಲ್ವರಿ? ತಂದಿದ್ದೀನಿ ಕಣೆ, ತಡಿ ಕೊಟ್ಬರ್ತೀನಿ. ಸರಿ ರೀ. ಕೈ ಕೊಡಮ್ಮ ಇಲ್ಲಿ. ಏನಪ್ಪ ಇದು? ಡೈಮಂಡ್ ರಿಂಗ್ ತಂದಿದ್ದೀನಮ್ಮ ನಿಮ್ಗೋಸ್ಕರ. ಏನೋ ಪಳ ಪಳ ಹೊಳಿತೈತೆ. ಸಿಂಗಾಪುರದಿಂದ 2 ಲಕ್ಷ ಕೊಟ್ಟು ತಂದಿದ್ದೀನಮ್ಮ. ನಿನ್ ಹೆಂಡತಿಗ್ ಮಾತ್ರ ಈಟದ ನೆಕ್ಲೆಸ್ ನನಗ್ ಇಷ್ಟನಾ? ಅಮ್ಮ, ನಿಂದ 2,50,000 ಅಷ್ಟೇ ಅಮ್ಮ. ಹಂಗಾದ್ರೆ ನನ್ ಮಗ ಬೇಡ. ಬನ್ನಿ ಡಾಕ್ಟ್ರೆ. ಹಾಯ್ ಪೀಟರ್, ಚೆನ್ನಾಗಿದೆ ಪೀಟರ್? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಡಾಕ್ಟ್ರೆ? ಚೆನ್ನಾಗಿದ್ದೀನಿ ಪೀಟರ್. ಹೆಂಗಿದೆ ಪ್ರಯಾಣ ಎಲ್ಲ? ಚೆನ್ನಾಗಿತ್ತು ಡಾಕ್ಟ್ರೆ. ಕೂತ್ಕೊಳ್ಳಿ ಡಾಕ್ಟ್ರೆ. ನೀನ್ ಹೆಂಡತಿದ್ದೀರ್ ಚೆನ್ನಾಗವ್ರ ಪೀಟರ್? ನಂಗಿರೋದು ಒಬ್ಳೆ ಹೆಂಡತಿ ಡಾಕ್ಟ್ರೆ. ನಾನ್ ಸಿಂಗಾಪುರಲ್ಲಿ ಒಬ್ಳಿದಾಳೆ ಅನ್ಕೊಂಡಿದ್ದೆ ಪೀಟರ್. ಇಲ್ಲ ಡಾಕ್ಟ್ರೆ, ಇಂಡಿಯಾದಲ್ಲಿ ಒಬ್ಳೆ ಇರೋದು. ಹೌದಾ? ಬಿಸ್ನೆಸ್ ಎಲ್ಲ ಹೆಂಗಿದೆ ಪೀಟರ್? ಚೆನ್ನಾಗಿದೆ ಡಾಕ್ಟ್ರೆ. ನಿಮ್ ಬಿಸ್ನೆಸ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆ ಪೀಟರ್. ಡೇವಿಡ್, ಅಪ್ಪ ಅಮ್ಮಂಗೆ ಲೋಟ ಬಾದಾಮಿ ಹಾಲು ತಗೊಂಬ ಅಂತ. ಸರಿ ಅಪ್ಪ. ಅಮ್ಮ ಡ್ಯಾಡಿಗೆ 2 ಲೋಟ ಬಾದಾಮಿ ಹಾಲು ಬೇಕಂತೆ. ಸರಿ, ನಾನು ಕೊಡ್ತೀನಿ, ನೋಡು. ಕೊಡ್ತಾರಂತ. ಸರಿ ಅಮ್ಮ. ಅಜ್ಜಿ ಎಲ್ಲಿದ್ದಾರೆ ಪೀಟರ್? ಬನ್ನಿ ಡಾಕ್ಟ್ರೆ, ಮಾತಾಡ್ತೀನಿ. ಅಜ್ಜಿ ಚೆನ್ನಾಗಿದ್ಯಾರ ಅಜ್ಜಿ? ಚೆನ್ನಾಗಿದ್ದೀನಪ್ಪ. ಏನ್ ಬಂದಿದ ತಕ್ಷಣ ಕೈಯಾಗ ಗ್ಲಾಸ್ ಇಟ್ಕೊಂಡ್ಬಿಟ್ಟಿದ್ಯಾ? ನಿಮ್ ಮಗ ಕೊಟ್ಟ ಅಜ್ಜಿ. ಏನ್ ಚಿನ್ನದ್ ಕೊಟ್ನಾ? ಇಲ್ಲ, ಗಾಜಿಂದು. ಗಾಜಿಂದ? ನಾನೆಲ್ಲ ಚಿನ್ನದ ಅನ್ಕಂಡೆ. ಇಲ್ಲ ಬಿಡಜ್ಜಿ, ಕೊಡಲ್ಲ ಅವನು. ಕೊಡ್ಬಾರ್ದಪ್ಪ ಹಂಗೆಲ್ಲ. ಬೆಳಗ್ಗೆ ಒಬ್ಳು ಬಂದಿದ್ಲು ಬೆಲ್ಲ ಸಕ್ಕರೆ ಕೇಳಕ್ಕೆ, ನೀನು ಹಂಗೆ ಕೇಳಕ್ ಬಂದಿದ್ದೇನೋ ಅಂತ ಅನ್ಕೊಂಡೆ. ಇಲ್ಲ ಅಜ್ಜಿ, ನಿಮ್ದೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಊಟ ಮಾಡ್ಕೊಂಡು ಹೋಗಪ್ಪ. ಇಲ್ಲ ಬೇಡ ಅಜ್ಜಿ, ಹಾಸ್ಪಿಟಲ್ ಪೇಷಂಟ್ ಇದ್ದಾರೆ, ಹೋಗ್ತೀನಿ. ಸರಿ ಹೋಗಪ್ಪ, ನಿಮ್ ಇಷ್ಟ. ಊಟ ಮಾಡ್ಕೊಂಡು ಹೋಗಿ ಡಾಕ್ಟ್ರೆ. ಬೇಡ ಪೀಟರ್, ಹಾಸ್ಪಿಟಲ್ ಪೇಷಂಟ್ಸ್ ಇದ್ದಾರೆ, ಹೋಗ್ತೀನಿ. ಪೀಟರ್ ಬಾ, ನಿಮ್ ಜೊತೆ ಏನೋ ಮಾತಾಡ್ಬೇಕು. ಅರ್ಪಿತಾ, ರೀ, ಊಟ ತಗೊಂಬಾರೆ. ಬಂದೆ. ಬಾರೆ ತಿನ್ಬಾರೆ. ಇಲ್ಲ ರೀ, ತಿನ್ನಿ. ಜೆನಿಫರ್, ಹೇಳಿ ಅಪ್ಪ. ಏನ್ತಕ್ಕ ಎದೆ ನೋವ್ತೈತಮ್ಮ? ಹೌದಾ ಅಪ್ಪ, ನೀವು ದೂರದಿಂದ ಪ್ರಯಾಣ ಮಾಡ್ಕೊಂಡ್ ಬಂದಿರ್ತೀರಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಟಯರ್ಡ್ ಆಗಿರುತ್ತೆ. ಬನ್ನಿ, ರೆಸ್ಟ್ ಮಾಡಿ. ಮಾಡ್ಕೊಳ್ಳಿ ಅಪ್ಪ. ಅಮ್ಮ ಡ್ಯಾಡಿಗೆ ಎದೆ ನೋವಂತ ಮಾತಾಡ್ಸಿ. ಹೌದಾ? ಸರಿ. ರೀ, ಎದಳ್ರಿ, ಏನಾಯ್ತು? ಎದಳ್ರಿ, ಏನಾಯ್ತು? ಅತ್ತೆ,
ಅಜ್ಜಿ ನಾನು ಅಪ್ಪಂಗೆ ಎದೆನೋವು ಅಂತ ನಾನು ರೂಮಲ್ಲಿ ಮಲಗಿಸ್ದಮ್ಮ. ಹೌದಾ, ಏನಾಯ್ತು? ಎದ್ದಳು ಮಗ್ನೆ, ಏನಾಯ್ತು ಮಗ್ನೆ? ಜೆನಿಫರ್ ಹೋಗ್ಬಿಟ್ಟು ಡಾಕ್ಟರಿಗೆ ಫೋನ್ ಮಾಡು. ಹಲೋ ಡಾಕ್ಟ್ರೆ. ಹಲೋ, ನಮ್ಮ ಅಪ್ಪಂಗೆ ಏನೋ ಆಗೈತೆ, ಬೇಗ ಬನ್ರಿ. ಹಾ ಸರಿ ಬಂದೆ. ಏನಾಯ್ತು ಪೀಟರ್ಗೆ? ನೋಡಿ ಡಾಕ್ಟ್ರೆ, ಏನೋ ಆಗೈತಂತೆ. ಬಂದು ಊಟ ಮಾಡಿ ಮಲ್ಕೊಂಡವನೆ, ಇನ್ನೂ ಎದ್ದಾಳ್ತಿಲ್ಲ. ಸಾರಿ ಪೀಟರ್, ಇನ್ನಿಲ್ಲ. ಅಯ್ಯೋ, ಅಯ್ಯೋ ಏನಾಯ್ತು ಮಗ್ನೆ? ಸಿಂಗಾಪುರದಿಂದ ಚೆನ್ನಾಗೆ ಬಂದೆ, ಇವಳು ಏನ್ ಹಾಕೊಟ್ಲ ಊಟದಲ್ಲಿ? ಅಯ್ಯೋ ದೇವ್ರೆ, ಏನಾಯ್ತಪ್ಪ? ಎದ್ದಾಳಪ್ಪ, ಅಯ್ಯೋ ಎದ್ದಾಳು. ಏನಾಯ್ತು? ಎದಳ್ರಿ. ಸಿಂಗಾಪುರದಿಂದ ನನ್ಗೋಸ್ಕರ ಗೋಲ್ಡನ್ ನೆಕ್ಲೆಸ್ ತಂದ್ಕೊಟ್ಟಿದ್ದಲ್ಲ, ಏನಾಯ್ತು? ಎದಳ್ರಿ. ಏನಾಯ್ತು? ಎದಳಿಯಪ್ಪ, ನನ್ಗೋಸ್ಕರ ಐಫೋನ್ ಇಸ್ಕೊಂಡ್ ಕೊಟ್ಟಿದ್ದಾರಪ್ಪ. ಏನಾಯ್ತು? ಎದಳಿಯಪ್ಪ. ಅಪ್ಪ ಎದಳಿಯಪ್ಪ, ಪ್ಲೀಸ್ ಎದಳಿ. ನನ್ಗೋಸ್ಕರ ಲ್ಯಾಪ್ಟಾಪ್ ಇಸ್ಕೊಂಡ್ ತಂದಿದ್ರಲ್ಲಪ್ಪ. ಎದಳಿಯಪ್ಪ, ಪ್ಲೀಸ್ ಎದಳಿ. ಡಾಕ್ಟ್ರೇ, ಇವ್ರನ್ನ ಉಳ್ಸಕ್ ಇನ್ಯಾವ್ದು ಕಾರಣ ಇಲ್ವಾ? ಇದೇ ಒಂದ್ ಇಂಜೆಕ್ಷನ್ ಹೊರದೇಶ ತರಿಸ್ಬೇಕು, ಆದ್ರೆ ಇವ್ರಿಗೆ ಹಾಕಂಗಿಲ್ಲ. ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗೆ ಅದೆಷ್ಟೇ ದುಡ್ಡಾಗ್ಲಿ ಡಾಕ್ಟ್ರೇ, ಕಳ್ಸಿ. ಆದ್ರೆ ಹಾಕೊಂಡವ್ರು ಸತ್ತೋಗ್ತಾರೆ, ಇವ್ರಿಗೆ ಜೀವ ಬರುತ್ತೆ. ನೀವ್ ಹಾಕಂತೀರ ಅಜ್ಜಿ? ಇಲ್ಲಪ್ಪ, ನಾನಿನ್ನು ಮೊಮ್ಮಕ್ಳು ಮದ್ವೆ ನೋಡ್ಬೇಕು, ನಾನಿನ್ನು ಬಾಳಿ ಬದುಕ್ಬೇಕು, ನಾನು ಅವೆಲ್ಲ ಹಾಕಿಸ್ಕೊಳ್ಳಲ್ಲಪ್ಪ. ಅಲ್ಲ, ಇವತ್ತು ನಾಳೆನ ಸಾಯಂಗಿದ್ಯ ಅಜ್ಜಿ, ನಿಮ್ ಮಗಂಗೋಸ್ಕರ ಒಂದ್ ಪ್ರಾಣ ಕೊಡಕ್ಕಾಗಲ್ವಾ? ನೀನ್ ಹಾಕ್ಸ್ಕೊಂತೀಯನಮ್ಮ? ಇಲ್ಲ ಡಾಕ್ಟ್ರೆ, ನಾನು ಹಾಕ್ಸ್ಕೊಳಲ್ಲ. ನಾನು ಇನ್ನಿಬ್ರು ಮಕ್ಳು ಮದ್ವೆ ನೋಡ್ಬೇಕು, ಹಾಕಿಸ್ಕೊಳಲ್ಲ ಡಾಕ್ಟ್ರೆ. ನೀನ್ ಹಾಕ್ಸ್ಕೊಂತೀಯನಪ್ಪ? ಇಲ್ಲ ಡಾಕ್ಟರ್, ನಾನು ನಿಮ್ ತರ ಡಾಕ್ಟರ್ ಆಗ್ಬೇಕು ಡಾಕ್ಟರ್. ಮೊದ್ಲು ನಿಮ್ ಅಪ್ಪನ ಜೀವ ಕಾಪಾಡಮ್ಮ, ಆಮೇಲೆ ಬೇರೆಯವ್ರ ಜೀವ ಕಾಪಾಡು ಅಂತ. ನೀನ್ ಹಾಕ್ಸ್ಕೊಂತೀಯನಮ್ಮ? ಇಲ್ಲ ಡಾಕ್ಟ್ರೆ, ನಾನು ಓದಿ ಇಂಜಿನಿಯರ್ ಆಗ್ಬೇಕು. ಮೌನ ಚೆನ್ನಾಗಿ ಅಯ್ಯೋ ದೇವ್ರೆ, ನನ್ ಮಗ್ನೆ ಎದಳ್ರಿ. ಏನೈತೆ ಡಾಕ್ಟ್ರೆ? ಜಾಸ್ತಿ ಹೊತ್ತಾಯ್ತು, ಸತ್ತು ಕಾರ್ಪೊರೇಷನ್ ಅವ್ರಿಗೆ ಕೊಡಿ. ಪೀಟರ್ ಎದ್ದೇಳು, ಪೀಟರ್. ನನ್ ಮಗಂತೂ ಬದುಕೇವ್ನೆ. ಏನಮ್ಮ, ಮಗ್ನಿಗೋಸ್ಕರ ಒಂದ್ ಜೀವ ಕೊಡಕ್ಕಾಗಲ್ವಾ? ನಾಳೆನ ನಾಡ್ದು ಸಾಯಂಗಿದ್ಯಲ್ಲಮ್ಮ. ಏನ್ ನೀನೇನ್ ಹೇಳಿದ್ದು? ಮದ್ವೆ ಆಗ್ಬೇಕಾದ್ರೆ ಕಷ್ಟನ ಸುಖನ ನಿನ್ ಜೊತೆಗಿರ್ತೀನಿ ಅಂದು ವಾಸನೆ ಬರ್ತಿದೆ, ಡೆಡ್ ಬಾಡಿನ ಆಪರೇಷನ್ ಹಾಕು ಅಂತ ಅಂತೀಯಲ್ಲ, ಸರಿನಾ? ಏನ್ ರಿಷಿಕಾ ಇಂಜಿನಿಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ? ಜೆನಿಫರ್ ಅಪ್ಪ ಓದಿಸ್ಲಾರ್ದೆ ಇಂಜಿನಿಯರ್ ಆಗ್ತೀಯ, ಅಪ್ಪ ದುಡಿಲಾರ್ದೆ ಇಂಜಿನಿಯರ್ ಆಗ್ತೀಯ. ನಿಮ್ಗೋಸ್ಕರ ನಾನು ಸಿಂಗಾಪುರ್ಗೆ ಹೋಗಿ ದುಡ್ದು ಸಂಬಳ ಎಲ್ಲ ಕೊಡ್ತೀನಿ ಅಂದ್ರು ಅಪ್ಪಂಗೋಸ್ಕರ ಒಂದ್ ಜೀವ ಕೊಡಕ್ಕಾಗಲ್ವೇನಮ್ಮ? ಏನ್ ಡೇವಿ, ಡಾಕ್ಟರ್ ಆಗ್ತೇನೋ? ಅಪ್ಪಂಗೋಸ್ಕರ ಫಸ್ಟ್ ಅಪ್ಪನ್ ಜೀವ ಉಳ್ಸು, ಆಮೇಲೆ ಬೇರೆಯವ್ರ ಜೀವ ಉಳ್ಸು ಅಂತೆ. ಡಾಕ್ಟ್ರೆ, ನೀವ್ ಹೇಳಿದ್ ನಂಗೆ ಇವತ್ತು ಗೊತ್ತಾಯ್ತು ಡಾಕ್ಟ್ರೆ. ಮನುಷ್ಯರ ಪ್ರೀತಿ ಯಾವತ್ತು ಶಾಶ್ವತ ಅಲ್ಲ, ದೇವ್ರ ಪ್ರೀತಿ ಶಾಶ್ವತ ಅಂತ ನೀವು ಮೊನ್ನೆ ಹೇಳಿದ್ರೆ, ಆದ್ರೂ ನಂಗೆ ಕೇಳಿಲ್ಲ. ನನ್ ಮಕ್ಳು, ನನ್ ತಾಯಿ, ನಮ್ಮಮ್ಮ ಸರ್ವಸ್ವ ಪ್ರಪಂಚ ಅಂತ ಅನ್ಕೊಂಡಿದ್ದೆ ಡಾಕ್ಟ್ರೆ, ಇವತ್ತು ಗೊತ್ತಾಯ್ತು. ಅದಕ್ಕೆ ಪೀಟರ್ ದೇವ್ರ ವಾಕ್ಯ ಬರ್ದಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನು ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆದನು ಆತನನ್ನು ಕೊಟ್ಟನು. ಥ್ಯಾಂಕ್ ಯು.